ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿ 2 ಅವರ್ ಆದಮೇಲೆ 10ರಿಂದ 20 ವ್ಯೂಸ್ ಬರ್ತಿದೆಯಾ? ಬಟ್ ತುಂಬ ಹರ್ಟ್ ಆಗುತ್ತೆ ಅಲ್ವಾ? ನಮ್ಮ ತಲೆಗೆ ಕ್ವಶನ್ಸ್ಗಳು ಬರುತ್ತೆ, ನಾವೇನಾದ್ರು ಯೂಟ್ಯೂಬ್ಗಿಂದ ರಾಂಗ್ ಕಂಟೆಂಟ್ ಮಾಡ್ತಾ ಇದೀವ, ಮತ್ತು ಯೂಟ್ಯೂಬ್ ಯಾಕೆ ಗ್ರೋ ಮಾಡ್ತಿಲ್ಲ ಅಂತ. ಆದರೆ ಈ ಫೀಲಿಂಗ್ ನನಗೂ ಕೂಡ ಸಿಮಿಲರ್ ಆಗುತ್ತೆ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಯಾಕಂದರೆ ಯೂಟ್ಯೂಬ್ನ ಈ ಒಂದು ಅಪ್ಡೇಟು 2025 ನಿಮ್ಮ ಎಂಟರ್ ಚಾನಲ್ನ ಡಿಸ್ಟ್ರಾಯ್ ಮಾಡುತ್ತೆ ಅಥವಾ ಎಕ್ಸ್ಪ್ಲೋರ್ ಮಾಡುತ್ತೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದರೆ ಸ್ಮಾಲ್ ಯೂಟ್ಯೂಬರ್ ಲೈಫು ಈಸಿ ಅಲ್ಲ ಬ್ರೋ. ತಮ್ನೇಲ್ ಡಿಸೈನ್ ಮಾಡ್ತಾ ಇರ್ತೀರಾ, ಟೈಟಲ್ ಚೇಂಜ್ ಮಾಡ್ತಾ ಇರ್ತೀರಾ, ಮತ್ತೆ ಮಧ್ಯರಾತ್ರಿ 2 ಗಂಟೆ ಆದರೂ ಕೂಡ ನೀವು ರಿಫ್ರೆಶ್ ಮಾಡ್ತಾ ಇರ್ತೀರಾ ಯೂಟ್ಯೂಬ್ನ ವ್ಯೂಸ್ ಬರುತ್ತಾ ಇಲ್ವೋ. ನೀವು ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೀವು ಯಾವಾಗಲೂ ರಿಫ್ರೆಶ್ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿ ವ್ಯೂಸ್ ಆಗಲ್ಲ, 1-2 ಅಷ್ಟೇ ವ್ಯೂಸು. ಅಪ್ಪ ಅಮ್ಮ ಕೇಳ್ತಾರೆ ಯೂಟ್ಯೂಬ್ನಿಂದ ಏನು ಉಪಯೋಗ ಅಂತ, ಆದರೆ ಫ್ರೆಂಡ್ಸ್ ಹೇಳ್ತಾರೆ ಬ್ರೋ ಯಾವ್ದಾದ್ರು ಜಾಬ್ ಮಾಡೋ ಮತ್ತು ಯೂಟ್ಯೂಬ್ನ ಬಿಡು ಅಂತ. ಈ ಪೇಯ್ನ ನಾನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ, ಬಿಕಾಸ್ ಈ ಅಪ್ಡೇಟು ಡೈರೆಕ್ಟಾಗಿ ನಮ್ಮ ಒಂದು ಯೂಟ್ಯೂಬರ್ಸ್ನ ಟಾರ್ಗೆಟ್ ಮಾಡುತ್ತೆ. 2025ರಲ್ಲಿ ಯೂಟ್ಯೂಬ್ನ ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಯೂಟ್ಯೂಬ್ ಈಗ ವಿಡಿಯೋ ನೋಡಲ್ಲ, ವ್ಯೂಸ್ನ ಬಿಹೇವಿಯರ್ ನೋಡುತ್ತೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು ಅಂತಂದರೆ ಯೂಟ್ಯೂಬ್ ಈಗ ಒಂದು ಕ್ವಶನ್ನ ಕೇಳುತ್ತೆ, ಈ ಒಂದು ವಿಡಿಯೋನ ಜನಗಳು ಫುಲ್ ನೋಡ್ತಾ ಇದ್ದಾರಾ ಮತ್ತು ನೋಡ್ಬಿಟ್ಟು ಸ್ಕಿಪ್ ಮಾಡ್ತಾ ಇದ್ದಾರಾ ಅಂತ ನೋಡುತ್ತೆ ಯೂಟ್ಯೂಬು. ಆಡಿಯನ್ಸ್ ಏನಾದ್ರು ನಿಮ್ಮ ವಿಡಿಯೋನ ಸ್ಕಿಪ್ ಮಾಡ್ತು ಅಂದರೆ ಯೂಟ್ಯೂಬ್ ಹೇಳುತ್ತೆ ಈ ವಿಡಿಯೋ ಯೂಸ್ಲೆಸ್ ಅಂತ, ನಿಮ್ಮ ವಿಡಿಯೋ ರೀಚ್ ಆಗಲ್ಲ. ಬ್ರೋ ಈ ಪಾಯಿಂಟ್ನ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ರೀತಿ ನೀವೇನಾದ್ರು ವಿಡಿಯೋ ಮಾಡ್ತು ಅಂತಂದರೆ ಯಾರು ಕೂಡ ನೋಡಲ್ಲ, ಎಲ್ಲ ಸ್ಕಿಪ್ ಮಾಡ್ತಾರೆ. ಈ ರೀತಿ ಎಲ್ಲದನ್ನ ಸ್ಟಾಪ್ ಮಾಡಿ, ಯಾಕಂದರೆ ಈ ಒಂದು ಲೈನು ನಿಮ್ಮ ವಿಡಿಯೋನ ಕಿಲ್ ಮಾಡುತ್ತೆ. ಬಿಕಾಸ್ ಯೂಟ್ಯೂಬು 2025ರಲ್ಲಿ ಯೂಟ್ಯೂಬ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ 5 ಸೆಕೆಂಡ್ನ ಮಾತ್ರ ಡಿಸೈಡ್ ಮಾಡುತ್ತೆ. ಏನಾದ್ರು ನಿಮ್ಮ ಒಂದು ವಿಡಿಯೋನ ಆಡಿಯನ್ಸು 5 ಸೆಕೆಂಡು ಕೂಡ ನೋಡಲಿಲ್ಲ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ನ ಆಲ್ಗರಿದಮ್ ಬಾಯ್. ಸೊ ಕರೆಕ್ಟಾಗಿ ವಿಡಿಯೋನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಂಟ್ರೋ ಅಲ್ಲ ಮತ್ತು ಚಾನಲ್ ನೇಮ್ ಕೂಡ ಅಲ್ಲ, ಪ್ರಾಬ್ಲಮ್, ಶಾಕ್ ಆ್ಯಂಡ್ ಕ್ವಶನ್. ಸೊ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮಿಸ್ಟೇಕ್ ನಿಮ್ಮ ಒಂದು ಚಾನಲ್ನ ಗ್ರೋತ್ನ ಸ್ಟಾಪ್ ಮಾಡ್ತಾ ಇದೆ. ಎಲ್ಲ ಯೂಟ್ಯೂಬರ್ ಗುರುಗಳು ಹೇಳ್ತಾರೆ ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಬಟ್ ರಿಯಾಲಿಟಿ ಏನಪ್ಪ ಅಂತಂದರೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಫಸ್ಟು 1 ವಾರ ಫುಲ್ಲು 3 ವಿಡಿಯೋಸ್ ಅಪ್ಲೋಡ್ ಮಾಡಿ ಫುಲ್ಲು ಫೈರಲ್ಲಿ ಇರ್ತೀರ. ಮತ್ತು ಆಫ್ಟರ್ 1 ವೀಕ್ ಆದಮೇಲೆ ನೀವೆಲ್ಲ ಫುಲ್ಲು ಸೈಲೆಂಟಾಗಿ ಹೋಗ್ತೀರಿ, ಯಾವ ವಿಡಿಯೋನು ಕೂಡ ಅಪ್ಲೋಡ್ ಮಾಡಲ್ಲ. ಸೊ ನಾನೇನಪ್ಪ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ನೀವು ಯೂಟ್ಯೂಬ್ಗೆ 3 to 4 ವಿಡಿಯೋಸ್ ಹಾಕ್ತು ಅಂತಂದರೆ ವೀಕ್ಲಿ ನೀವು ಪಕ್ಕ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತು ಅಂತಂದರೆ ನೀವು ಗ್ರೋ ಆಗ್ತೀರಾ. ಸೊ ಒಂದು ಸ್ಮಾಲ್ ಸ್ಟೆಪ್ಸು ನಿಮ್ಮನ್ನ ಬಿಗ್ ಟ್ರಸ್ಟ್ನ ಬಿಲ್ಡ್ ಮಾಡುತ್ತೆ. ಆನೆಸ್ಟಾಗಿ ಹೇಳ್ಬೇಕು ಅಂತಂದರೆ ನಿಮ್ಮ ಒಂದು ಲಾಸ್ಟ್ 10 ವೀಡಿಯೋಸ್ ನೋಡಿದ್ರೆ ಸೇಮ್ ಟೈಟಲು, ಸೇಮ್ ತಮ್ನೇಲು, ಸೇಮ್ ಸ್ಟೈಲ್ ಇರುತ್ತೆ. ಮತ್ತು ವ್ಯೂವರ್ಸ್ ಹೇಳ್ತಾರೆ ಈ ವಿಡಿಯೋನ ನಾನು ಆಲ್ರೆಡಿ ನೋಡಿದ್ದೀನಿ ಅಂತ. ಅದೇ ಯೂಟ್ಯೂಬ್ ಹೇಳುತ್ತೆ ನಾಟ್ ಇಂಟ್ರೆಸ್ಟೆಡ್. ಸ್ಮಾಲ್ ಚೇಂಜಸ್ ಮಾಡಿ ಪ್ರತಿಯೊಂದು ವೀಡಿಯೋಸ್ಗೂ ಕೂಡ. ಕ್ಯಾಮ್ರಾ ಆ್ಯಂಗಲ್ ಆ್ಯಂಡ್ ವಿಡಿಯೋ ವಿಜುವಲ್ಸ್ ಆ್ಯಂಡ್ ಸ್ಟೋರಿ, ಕಾಂಟೆಂಟ್ ಸೇಮ್ ಆಗಿದ್ರು ಕೂಡ ಪ್ಯಾಷನ್ ನ್ಯೂ ಆಗಿರಬೇಕು. ಈಗ ಸೊಲ್ಯೂಷನ್ ಹೇಳ್ತೀನಿ, ಈಗ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2025ಅಲ್ಲಿ ನೀವು ಯೂಟ್ಯೂಬ್ನ ಸರ್ವೈವ್ ಮಾಡಬೇಕು ಅಂತಂದರೆ ವಿಡಿಯೋದಲ್ಲಿ ಫಸ್ಟು 3 ಸೆಕೆಂಡ್ಸು ಹುಕ್ ಇರಬೇಕು. ಜಸ್ಟ್ ಲೈಕ್ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಮಾಡಿದ್ನಲ್ಲ ಹಂಗೆ. ನಾವು ಸೆಕೆಂಡ್ ಪಾಯಿಂಟ್, ನೆಕ್ಸ್ಟ್ 30 ಸೆಕೆಂಡ್ಸು ಪ್ರಾಬ್ಲಮ್ಸ್ ಮತ್ತು ಸ್ಟೋರಿ. ಥರ್ಡ್ ಪಾಯಿಂಟ್, ಮಿಡಲ್ ಪಾರ್ಟಲ್ಲಿ ನೀವು ಯಾವುದೇ ಸೊಲ್ಯೂಷನ್ ಕೊಡಬೇಕು. ಫೋರ್ತ್ ಪಾಯಿಂಟ್, ವಿಡಿಯೋದಲ್ಲಿ ಯಾವ್ದಾದ್ರು ಕ್ವಶನ್ಸ್ನ ಆ್ಯಡ್ ಮಾಡಿ ವಿಡಿಯೋನ ಎಂಡ್ ಮಾಡಬೇಕು. ನೀವು ವಿಡಿಯೋ ಮಾಡಬೇಕಾದ್ರೆ ಲಾಸ್ಟಲ್ಲಿ ಕೇಳಿ ನೀವು ಕೂಡ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀರಾ, ಅದಕ್ಕೆ ಕಮೆಂಟ್ ಮಾಡಿ ಅಂತ ಕೇಳಬೇಕು. ಬಿಕಾಸ್ ಕಮೆಂಟ್ ಈಸ್ ಈಕ್ವಲ್ ಟು ಸಿಗ್ನಲ್ ಈಸ್ ಈಕ್ವಲ್ ಟು ವ್ಯೂಸ್. ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಬ್ರೋ, ನೀವು ಸ್ಮಾಲ್ ಕ್ರಿಯೇಟರ್ ಆಗಿದ್ದೀರಾ ಅಂತ ನೀವು ವೀಕ್ ಅಲ್ಲ, ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ, ಅಂದರೆ ನೀವು ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀರಾ. ಈ ಅಪ್ಡೇಟ್ ನಿಮಗೆ ಎನಿಮಿ ಅಲ್ಲ, ಕರೆಕ್ಟಾಗಿ ಯೂಸ್ ಮಾಡ್ತು ಅಂತಂದರೆ ಈ ಒಂದು ಅಪ್ಡೇಟ್ ನಿಮಗೆ ಬಿಗ್ ಚಾನ್ಸ್. ಆ್ಯಂಡ್ ಈ ವಿಡಿಯೋ ಏನಾದ್ರು ನಿಮಗೆ ಆರ್ಟಿಗೆ ಟಚ್ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಕಮೆಂಟಲ್ಲಿ ನೆವರ್ ಗಿವ್ ಅಪ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ.